ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭರತ್ ಭೂಷಣ್ ಮೃತದೇಹಕ್ಕೆ ಕುಟುಂಬಸ್ಥರಿಂದ ಪೂಜೆಗಳು ನಡೀತಾ ಇದೆ. ಮತ್ತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಸ್ವಗ್ರಹ. ಭರತ್ ಭೂಷಣ್ ಮೃತದೇಹಕ್ಕೆ ಕುಟುಂಬಸ್ಥರು ನಮನವನ್ನ ಸಲ್ಲಿಸ್ತಾ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ. That all those have to be removed. Madhav, ಒಂದು ಬದಿಯಲ್ಲಿ ಶ್ರದ್ಧಾಂಜಲಿ ಬ್ಯಾನರ್ ಅನ್ನು ಕಾಣ್ತಾ ಇದ್ದೀವಿ, ಮತ್ತೊಂದು ಬದಿಯಲ್ಲಿ ಅಂತಿಮ ಪೂಜೆ ವಿಧಿವಿಧಾನಗಳನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಅವರ ತಂದೆ ಈಗಷ್ಟೇ ಬಂದು ಪರಿಸ್ಥಿತಿನ ಅದು ಹೇಗೆ ಅವರು ಅದನ್ನು ಅರಗಿಸ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಅವರ ತಾಯಿ ಕೂಡ ಈಗ ಮೃತದೇಹದ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸಿ ನಿನ್ನ ಜೊತೆನಲ್ಲಿ ನಾನು ಇರ್ತೀನಮ್ಮ ಅಂತ ಹೇಳಿ ಹೋದಂಥ ಪುತ್ರ ಈಗ ವಾಪಸ್ ಬಂದಿರುವುದು ಶವವಾಗಿ. ಹಾಗಾಗಿ ಅವರ ತಾಯಿ ಈ ಕ್ಷಣಗಳನ್ನು ಅದು ಹೇಗೆ ಆ ನೋವನ್ನು ಅದು ಹೇಗೆ ಆ ಜೀವ ತಡ್ಕೊಳ್ಳುತ್ತೋ ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದಲೂ ಈ ವಿಚಾರವನ್ನು ಮುಚ್ಚಿಟ್ಟಿದ್ದರು ಅವರ ತಂದೆ ತಾಯಿಯಿಂದ. ಆರೋಗ್ಯದ ಸಮಸ್ಯೆಗಳು ಅವ್ರಿಗಿತ್ತು, ವಯೋಸಹಜ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ದಾರೆ. ಹಾಗಾಗಿ ಬೆಳಗಿನ ಜಾವದವರೆಗೂ ಕೂಡ ಈ ವಿಚಾರವನ್ನು ತಂದೆ ತಾಯಿಗಳಿಗೆ ತಿಳಿಸಿರಲಿಲ್ಲ. ಈಗಷ್ಟೇ ಮೃತದೇಹ ಮನೆಗೆ ಆಗಮಿಸ್ತಾ ಇದ್ದಂತೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಅವರ ತಂದೆ ತಾಯಿಯನ್ನು ಕರೆಸಿದ್ದಾರೆ. ಅವರ ತಂದೆ ಕಣ್ಣಲ್ಲಿ ಚೀರಾಡ್ತಾ ಇದ್ದಾರೆ, ಕೇವಲ ಮನಸ್ಸಿನಲ್ಲೇ ಚೀರಾಡ್ತಾ ಇದ್ದಾರೆ. ಕಣ್ಣು ತುಂಬ ನೀರು ಸುರಿತಾ ಇದೆ, ಕಣ್ಣಾಲಿಗಳೆಲ್ಲವೂ ಒದ್ದೆಯಾಗಿದೆ. ದುಃಖ ತಪ್ತರಾಗಿ ಅಲ್ಲಿ ಶವದ ಮುಂದೆ ಗೋಳಿಡ್ತಾ ಇದ್ದಾರೆ. ಈಗಷ್ಟೇ ಅವರ ತಾಯಿ ಕೂಡ ಮಗನ ನಿಸ್ತೇಜವಾದಂಥ ಮುಖವನ್ನು ಗಮನಿಸ್ತಾ ಇದ್ದಾರೆ. ಎಷ್ಟೇ ಗೋಳಿಟ್ಟರು ಚೀರಿಟ್ರು ಇನ್ನು ಮಗ ಎದ್ದು ಬರುವುದಿಲ್ಲ. ಕಡೆಯ ಬಾರಿ ಅಂತಿಮವಾಗಿ ತಮ್ಮ ಪುತ್ರನನ್ನು ನೋಡ್ತಾ ಇದ್ದಾರೆ.
ಕೇವಲ 1-2-3 ದಿನಗಳ ಹಿಂದೆ ಇಷ್ಟೇ ಖುಷಿಯಿಂದ ನಗುಮೊಗದಿಂದ ತಮ್ಮ ತಾಯಿಯನ್ನು ಬೀಳ್ಕೊಟ್ಟು ತೆರಳಿದಂಥ ಭರತ್ ಭೂಷಣ್ ಇವತ್ತು ಶವವಾಗಿ ನಿಸ್ತೇಜನಾಗಿ ಅವರ ಕಣ್ಮುಂದೆ ಬಂದು ಮಲಗಿರುವುದನ್ನು ಆ ತಾಯಿ ಅದು ಹೇಗೆ ಆ ದುಃಖವನ್ನು ತಡ್ಕೊಳ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಇಡೀ ಕುಟುಂಬಸ್ಥರಲ್ಲಿ ಆಕ್ರಂದನ, ಗೋಳಾಟ, ಚೀರಾಟ, ಎಲ್ಲರ ಕಣ್ಣಾಲಿಗಳು ಒದ್ದೆ ಆಗಿದೆ. ತಾಯಿಯ ಕಣ್ಮುಂದೆಯೇ ನಿಸ್ತೇಜನಾಗಿ ಮಲಗಿರುವಂಥ ಪುತ್ರ, ಇಂಥ ಪರಿಸ್ಥಿತಿ ಯಾರಿಗೂ ಬೇಡಪ್ಪ ದೇವ್ರೆ ಅಂತ ಆ ಕುಟುಂಬಸ್ಥರು ಪ್ರಾರ್ಥಿಸ್ತಿದ್ದಾರೆ. ಕಣ್ಣೀರಿಡ್ತಲೇ ದುಃಖ ತಪ್ತರಾಗಿ ಆ ತಾಯಿ ತಮ್ಮ ಪುತ್ರನಿಗೆ ನಮಸ್ಕರಿಸ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಿದ್ದಾರೆ. ಬಹುಶಃ ಯಾವ ತಂದೆ ತಾಯಿಗಳಿಗೂ ಕೂಡ ಇಂಥ ಪರಿಸ್ಥಿತಿ ಬರೋದು ಬೇಡ. ಏಕೆಂದರೆ ತಂದೆ ತಾಯಿಗಳು ತೀರ್ಕೊಂಡಂತಹ ಸಂದರ್ಭದಲ್ಲಿ ಮಕ್ಕಳು ಈ ಕಾರ್ಯಗಳನ್ನು ನೆರವೇರಿಸಬೇಕು. ತಂದೆ ತಾಯಿಗಳು ಬದುಕಿದಂತಹ ಸಂದರ್ಭದಲ್ಲೇ ತಮ್ಮ ಕಣ್ಮುಂದೆಯೇ ಮಕ್ಕಳು ತೀರ್ಕೊಳ್ಳೋದಿರುತ್ತಲ್ಲ, ಆ ಸಂದರ್ಭ ಮಾತ್ರ ಯಾರಿಗೂ ಕೂಡ ಬರೋದು ಬೇಡ ಅಂತ ಈ ಕುಟುಂಬಸ್ಥರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ತಮ್ಮ ಹೊಟ್ಟೆಯಲ್ಲಿ ಹೆತ್ತು ಹೊತ್ತು 9 ತಿಂಗಳುಗಳ ಕಾಲ ಬೆಳೆಸಿ ದೊಡ್ಡವನಾದಂಥ ಪುತ್ರ ಇವತ್ತು ಕಣ್ಮುಂದೆಯೇ ಶವವಾಗಿದ್ದಾರೆ. ಇನ್ನು ಭರತ್ ನಿವಾಸದಿಂದ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ. ಶಾಂತಮೂರ್ತಿ, ಈಗ ಅಂತಿಮ ಸಂಸ್ಕಾರಗಳು ನಡೆಸ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇದೆ. ಅವರ ತಾಯಿ ಕೂಡ ಶವದ ಮುಂದೆ ಬಂದು ಈಗಷ್ಟೇ ಕುಳಿತುಕೊಂಡಿದ್ದಾರೆ. ಎಷ್ಟು ಹೊತ್ತಿಗೆ ಅವರಿಗೆ ಆ ವಿಚಾರವನ್ನು ತಿಳಿಸಲಾಯಿತು? ಶಕುಂತಲಾ, ಈಗಾಗಲೇ ಏನೋ ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿದ್ದಂತ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಮತ್ತಿಕೆರೆಯ ನಿವಾಸವನ್ನ ತಲುಪಿದೆ. ಸದ್ಯ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇರುವಂತದ್ದು. ಅದರಲ್ಲೂ ಅವರ ತಾಯಿ ಏನೋ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಆದ್ರೆ ನಿನ್ನೆ ತಡರಾತ್ರಿಯ ತನಕ ಒಂದು ವಿಷಯವನ್ನು ತಿಳಿಸಿರಲಿಲ್ಲ. ಅದಾದ ಬಳಿಕ ರಾತ್ರಿ ಅವರ ಮೃತಪಟ್ಟಿರುವಂತ ವಿಚಾರವನ್ನು ತಿಳಿಸಿದ್ದಾರೆ. ಸದ್ಯ ಈಗಾಗಲೇ ಏನೋ ಕುಟುಂಬಸ್ಥರು ಹಾಗೆ ಅವರ ಪತ್ನಿ ಕೂಡ ಕಣ್ಣೀರನ್ನ ಇಡ್ತಾ ಇರುವಂತದ್ದು. ಇನ್ನು ಮತ್ತಿಕೆರೆಯ ನಿವಾಸದಲ್ಲಿ ಈಗಾಗಲೇ ವಿಧಿವಿಧಾನಗಳ ಮೂಲಕ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆಯ ತನಕ ಇಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಪೂಜೆಯನ್ನ ಮಾಡುವ ಮೂಲಕ ಒಂದು ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಮಧ್ಯಾಹ್ನ 1 ಗಂಟೆಯ ಬಳಿಕ ಹೆಬ್ಬಾಳದ ಚಿತಾಗಾರದಲ್ಲಿ ಒಂದು ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೂ ಕೂಡ ಕುಟುಂಬಸ್ಥರು ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಗಮನಿಸೋದಾದ್ರೆ ಏನೋ ಪ್ರವಾಸಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಒಂದು ಉಗ್ರರ ಗುಂಡಿಗೆ ಬಲಿಯಾಗಿದ್ದಂತ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಈಗ ಸದ್ಯ ಒಂದು ಕಣ್ಣೀರಿನ ಒಂದು ಕಂಡು ಬರ್ತಾ ಇದೆ. ಜೊತೆಗೆ ಒಂದು ದುಃಖ ಕೂಡ ಮುಡುಗಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮೃತದೇಹ ಮನೆಗೆ ಬರ್ತಿದ್ದಂತೆ ಅವರ ಪತ್ನಿ ಹಾಗೆ ಕುಟುಂಬಸ್ಥರು ಕೂಡ ಕಣ್ಣೀರಿಡುವ ಮೂಲಕ ಒಂದು ಪಾರ್ಥಿವ ಶರೀರದ ಮುಂದೆ ದುಃಖವನ್ನ ಪಟ್ಟಿದ್ರು. ಸದ್ಯ ಈಗ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ ಕುಟುಂಬಸ್ಥರು ಕೂಡ ಸಾಲಾಗಿ ಬಂದು ಪೂಜೆಯನ್ನ ಮಾಡೋ ಮೂಲಕ ಅಂತಿಮ ದರ್ಶನವನ್ನ ಪಡೀತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಬಳಿಕ ಹೆಬ್ಬಾಳದ ಚಿತಾಗಾರದಲ್ಲಿ ಒಂದು ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶಕುಂತಲಾ, ಶಾಂತಮೂರ್ತಿ, ಹಾಗೆ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಜನಸಾಮಾನ್ಯರು ಕೂಡ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹೇರಳ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ? ಎಷ್ಟು ಜನ ಪೊಲೀಸರ ನಿಯೋಜನೆ ಸ್ಥಳದಲ್ಲಿದೆ? ಈಗಾಗಲೇ ಏನೋ ಬೆಳಿಗ್ಗೆಯಿಂದ ಕೂಡ ಅಂದ್ರೆ ನಿನ್ನೆ ರಾತ್ರಿಯಿಂದ ಕೂಡ ಮತ್ತಿಕೆರೆ ನಿವಾಸದ ಸುತ್ತಮುತ್ತ ಪೊಲೀಸರು ಬೀಡು ಬಿಟ್ಟಿರುವಂತದ್ದು. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹಾಗೆ ವಿಐಪಿಗಳು ಕೂಡ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಈಗಾಗಲೇ 500ಕ್ಕೂ ಹೆಚ್ಚು ಪೊಲೀಸರು ಮನೆಯ ಸುತ್ತಮುತ್ತ ಒಂದು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಜೊತೆಗೆ ಆ ರಸ್ತೆ ಏನಿದೆ ಕಂಪ್ಲೀಟ್ ರಸ್ತೆಗೆ ಬ್ಯಾರಿಕೇಡ್ ಅನ್ನ ಹಾಕೋ ಜೊತೆಗೆ ಒಂದು ಭದ್ರತೆಯನ್ನು ಇಲ್ಲಿ ವಹಿಸಲಾಗಿರುವಂತದ್ದು. ಇನ್ನು ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತ ಪೊಲೀಸರು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸದ್ಯ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಜೊತೆಗೆ ಒಂದು ಅಂತಿಮ ದರ್ಶನಕ್ಕೆ ಹೋಗುವಂತ ಜಾಗ ಏನಿದೆ ಅಲ್ಲಿ ಸಿಂಗಲ್ ಲೈನ್ ಅನ್ನ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡೋ ಮೂಲಕ ನುಗ್ಗಲಾಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ವಿಐಪಿಗಳ ವಾಹನಗಳು ಸೇರಿದಂತೆ ಬೇರೆ ಬೇರೆ ವಾಹನಗಳಿಗೆ ಪ್ರತ್ಯೇಕವಾಗಿ ಅಂದ್ರೆ ಬ್ಯಾರಿಕೇಡ್ ನ ಹಾಕಿ ಬೇರೆ ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಜೊತೆಗೆ ಈಗಾಗಲೇ ಏನೋ ಯಾವುದೇ ರೀತಿಯ ಅಹಿತಕರ ಘಟನೆ ಜೊತೆಗೆ ಜನರು ಬಂದಂತ ಸಂದರ್ಭದಲ್ಲಿ ನುಗ್ಗಲಾಗದ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು. ಶಕುಂತಲಾ, ಧನ್ಯವಾದ ಶಾಂತಮೂರ್ತಿ ತಮ್ಮ ಅಪ್ಡೇಟ್ಸ್ಗಾಗಿ.